ಇವತ್ತು ಪರ್ಲಿವೇಲಿ ಶಾಲೆಯಲ್ಲ ವಾರ್ಷಿಕ ಕ್ರೀಡಾ ದಿನಾಚರಣೆ ನಡೀತಾ ಇದೆ. ಸರ್, ಇವತ್ತು 2025-26ನೇ ಆನ್ಯುವಲ್ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಪರ್ಲಿವೇಲಿ ಶಾಲಾ ಆವರಣದಲ್ಲಿ. ನಮ್ಮ ತಾಲೂಕಿನ ಸ್ಪೋರ್ಟ್ಸ್ ಅಧ್ಯಕ್ಷರಾದ ಗೋಪಾಲ್ ಸರ್ ಗೈಡೆನ್ಸ್ ಅಲ್ಲಿ ಎಲ್ಲಾ ಟೀಚರ್ಸ್ ಇದಕ್ಕೆ ತುಂಬಾ ಎಫರ್ಟ್ ಹಾಕ್ತಾರೆ. ಒಂದು ತಿಂಗಳಿಂದ ಈ ಕಾರ್ಯಕ್ರಮ ಅಷ್ಟು ಅದ್ಭುತವಾಗಿ ಮೂಡಿ ಬರಕ್ಕೆ ಎಲ್ಲಾ ಟೀಚರ್ಸ್ ಒಂದು ತಿಂಗಳಿಂದ ಸತತವಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇದು ತುಂಬಾ ಸಕ್ಸಸ್ಫುಲ್ ಆಗಿತ್ತು ಅಂತ ಅನ್ಕೊಂಡಿದ್ವಿ. ಆಮೇಲೆ ಸ್ಟಾರ್ಟಿಂಗ್ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿತ್ತು. ಕರೆಂಟ್ ಪ್ರಾಬ್ಲಮ್ ಸ್ವಲ್ಪ ಈಗ ಆಗಿದೆ. ನಾವು ತುಂಬಾ ವೆಲ್ ಡಿಸೈನ್ ಮಾಡಿದ್ವಿ, ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ವಿ. ಆ ಪ್ರಕಾರವಾಗಿ ಈಗ ಮೂಡ್ ಮಾಡ್ತಾ ಇದೆ. ತುಂಬಾ ಸಂತೋಷವಾದ ವಿಷಯ. ಸ್ಪೋರ್ಟ್ಸ್ ಅನ್ನೋದು ಎಷ್ಟು ಮುಖ್ಯ ಅಂತಂದ್ರೆ ಸರ್, ಜೀವನ ಮತ್ತು ಸ್ಪೋರ್ಟ್ಸ್ ಎರಡು ಒಂದೇ ಸಮ. ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ ಮನುಷ್ಯ ಏಳು ಬೀಳುಗಳು ಇದ್ದೇ ಇರ್ತವೆ. ಜೀವನದಲ್ಲೂ ಮನುಷ್ಯನಿಗೆ ಏಳು ಬೀಳುಗಳು ಇರ್ತವೆ. ಸ್ಪೋರ್ಟ್ಸ್ ನಮ್ಗೆ ಏನ್ ಕಲಿಸ್ತವೆ ಅಂದ್ರೆ, ಬಿದ್ರೂ ಕೂಡ ಪರವಾಗಿಲ್ಲ, ಎದ್ದು ಗುರಿ ರೀಚ್ ಆಗ್ಬೇಕು. ಗುರಿ ರೀಚ್ ಆಗೋವರೆಗೂ ನಾವು ಎದೆಗುಂದಬಾರದು, ರೀಚ್ ಆಗ್ಲೇಬೇಕು ಅನ್ನೋದನ್ನ ನಮ್ಗೆ ಸ್ಪೋರ್ಟ್ಸ್ ಆ ಸ್ಪಿರಿಟ್ ನಮ್ಗೆ ಹೇಳ್ಕೊಡುತ್ತೆ. ಆ ಸ್ಪಿರಿಟ್ ನ ನಾವು ಜೀವನದಲ್ಲೂ ಅಳವಡಿಸ್ಕೊಂಡು ತುಂಬಾ ಚೆನ್ನಾಗಿ ಬದುಕಬೇಕು. ಯಾಕಂದ್ರೆ ಸ್ಪೋರ್ಟ್ಸ್ ಸ್ಪಿರಿಟ್ ಮನುಷ್ಯನಿಗಿದ್ರೆ ಮೈಂಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಬಾಡಿ ತುಂಬಾ ಹೆಲ್ದಿ ಆಗಿರುತ್ತೆ. ಬಾಡಿ ಮೈಂಡ್ ಹೆಲ್ದಿ ಆಗಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದು ಈ ಸ್ಪೋರ್ಟ್ಸ್ ಇವೆಂಟ್ ಮೂಲಕ ನಾವು ಸಮಾಜಕ್ಕೆ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ. ಸರ್, ನಮ್ಗೆ 22 ವರ್ಷದ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಎಲ್ಲಿ ಸನ್ ಫಿಲ್ಮ್ ನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು 4 ಶಾಲೆಗಳ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲೂ ಕೂಡ ಕಡಿಮೆ ಸ್ಟ್ರೆಂತ್ ಇದ್ದು 2000 ಸ್ಟ್ರೆಂತ್ ಮಾಡಿದ್ದೀನಿ. ಸೊ ಈ ಎಕ್ಸ್ಪೀರಿಯನ್ಸ್ ಏನ್ ಮಾಡಿದ್ರೆ ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ನ ಇಲ್ಲಿ ಅಡಾಪ್ಟ್ ಮಾಡಿದ್ದೀನಿ. ಅಂದ್ರೆ ಪ್ರತಿಯೊಂದು ಮಕ್ಕಳಿಗೂ ಪರಿಪೂರ್ಣವಾದ ವಿದ್ಯೆ, ಯಾವ ಕಾರಣಕ್ಕೂ ಬಂದಂತ ಮಕ್ಕಳು ಒಂದು ಅಕ್ಷರ ಆದ್ರೂ ಕಲ್ಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟು, ಸೊ ನೀವು ಬಂದಿರೋದು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ, ಕೆಲಸನ ಪೂರ್ಣವಾಗಿ ಮಾಡಿ, ಸಂಪೂರ್ಣವಾಗಿ ಮಕ್ಕಳನ್ನ ಸರ್ವತೋಮುಖ ಬೆಳವಣಿಗೆ ನಮ್ಗೆ ತುಂಬಾ ಮುಖ್ಯ. ಶ್ರದ್ಧೆಯಿಂದ ಮಾಡಿದ್ರೆ ಮಕ್ಕಳು ಬೆಳಿತವೆ. ಮಕ್ಕಳು ಜ್ಞಾನವಂತರಾದ್ರೆ ಸಮಾಜ ಉದ್ಧಾರ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ತುಂಬಾ ಬಡತನದಲ್ಲೇ ಬಂದಿದ್ದು. ಬಡತನದಲ್ಲಿ ನಾವು ವಿದ್ಯೆ ಕಲಿಬೇಕಾದ್ರೆ ಎಷ್ಟೆಷ್ಟು ಕಷ್ಟ ಆಯ್ತು ಅಂತ ನಮ್ಗೆ ಗೊತ್ತಿತ್ತು. ಆ ಕಷ್ಟ ಈಗ ಕಲಿಸ್ತಾ ಇರೋ ಮಕ್ಕಳು, ಪೇರೆಂಟ್ಸ್ ತುಂಬಾ ಕಷ್ಟಪಟ್ಟು ಕಲಿಸ್ತಾ ಇದಾರೆ ಮಕ್ಕಳನ್ನ. ಆ ಮಕ್ಕಳಿಗೆ ಮೋಸ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾದ ವಿದ್ಯೆ ಕೊಡ್ಬೇಕು ಅನ್ನೋ ಮನೋಭಾವದಿಂದ ಮಾಡ್ತಾ ಇರೋದ್ರಿಂದ ತುಂಬಾ ಡೆವಲಪ್ ಆಗುತ್ತೆ ಅನ್ನೋ ನಂಬಿಕೆ ನಮ್ಗೆ ಸರ್. ನಮ್ಮ ಸಂಸ್ಥೆಯಲ್ಲಿ ಸ್ಪೋರ್ಟ್ಸ್ ಡೇನ ಆಚರಿಸ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಲ್ಲರಿಗೂ ಗೊತ್ತು, ನಮ್ಮ ತಂದೆ ಲೇಟ್ ಸಮೀವುಲ್ಲಾ ಸರ್ ವಿಷನರಿ ಮ್ಯಾನ್ ಅಂತ ಹೇಳ್ಬೋದು. ಅವರೊಂದು ಬುನಾದಿನ ಹಾಕೊಟ್ಟಿದ್ದಾರೆ, ಅದನ್ನ ನಾವು ಬೆಳೆಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಡಾಕ್ಟರ್ ರಾಜಗೋಪಾಲ್ ಸರ್ ಸಹಕಾರ ಇಲ್ಲದೆ ಇದು ನಮ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅವ್ರೀಗ ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ಈ ಸಂಸ್ಥೆನ ಬೆಳೆಸ್ತಾ ಇದ್ದಾರೆ. ಸೊ ಸರ್ದೊಂದು ಮೇನ್ ವಿಷನ್ ಏನು ಅಂದ್ರೆ ಕ್ವಾಲಿಟಿ ಕೊಡಿ ಅಂತ. ಗಿವ್ ಕ್ವಾಲಿಟಿ, ಕ್ವಾಂಟಿಟಿ ವಿಲ್ ಚೇಸ್ ಯು ಅಂತ. ಸೊ ತುಂಬಾ ಒಳ್ಳೆ ಎಜುಕೇಶನ್ ಇದೆ ನಮ್ಮಲ್ಲಿ. ಸೊ ನಮ್ಗೆ ಒಂದು 100% ಕಾನ್ಫಿಡೆನ್ಸ್ ಇದೆ, ನಾವು ತಾಲೂಕಲ್ಲೇ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಇದನ್ನ ಮಾಡ್ತೀವಿ ಅಂತ. ಈ ಒಂದು ಪ್ರೋಗ್ರಾಮ್ಗೆ ನೀವೆಲ್ಲ ಬಂದು ನಮ್ ಜೊತೆ ಲೈಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಆನ್ ಬಿಹಾಫ್ ಆಫ್ ಮ್ಯಾನೇಜ್ಮೆಂಟ್ ನಾನು ನಿಮ್ಗೆಲ್ಲ ಧನ್ಯವಾದಗಳನ್ನ ಕೋರ್ತೀನಿ. ಥ್ಯಾಂಕ್ ಯು. ಇವತ್ತು ಪರ್ಲಿವೇಲಿ ಶಾಲೆಯಲ್ಲ ವಾರ್ಷಿಕ ಕ್ರೀಡಾ ದಿನಾಚರಣೆ ನಡೀತಾ ಇದೆ. ಈ ಸ್ಪೋರ್ಟ್ಸ್ ಡೇ ಅಲ್ಲಿ ನಮ್ಮ ಮಕ್ಕಳು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಆಡಳಿತ ಮಂಡಳಿಯವರು ಮತ್ತೆ ನಮ್ಮ ಶಿಕ್ಷಕರು ಎಲ್ಲರೂ ಸೇರಿ ಮಕ್ಕಳನ್ನು ಪ್ರೋತ್ಸಾಹಿಸಿ ಒಂದು ದಿನ ಕ್ರೀಡಾಕೂಟವನ್ನ ಮಾಡ್ಬೇಕಂತ ಆಯೋಜನೆ ಮಾಡಿದ್ವಿ. ಅದನ್ನ ಇವತ್ತು ಆಯೋಜನೆ ಮಾಡಿ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಮಕ್ಕಳಿಗೆ ಪ್ರತಿನಿತ್ಯ ವ್ಯಾಯಾಮ ಮತ್ತೆ ಚಟುವಟಿಕೆ ಮಾಡಿದ್ರೆ ಅವ್ರು ಲವಲವಿಕೆಯಿಂದ ಇರ್ತಾರೆ. ಹಾಗಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಆನ್ಯುವಲ್ ಸ್ಪೋರ್ಟ್ಸ್ ಡೇ ಮಾಡ್ತಾ ಇದೀವಿ. ಮತ್ತೆ ನಮ್ಮಲ್ಲಿ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಪಟುಗಳನ್ನ ನಾವು ಆಯ್ಕೆ ಮಾಡಿ ರಾಷ್ಟ್ರ ಮಟ್ಟ ಖೋಖೋದಲ್ಲಿ ಮತ್ತೆ ಕುಸ್ತಿಯಲ್ಲಿ ಮತ್ತೆ ಯೋಗದಲ್ಲಿ ರಾಜ್ಯ ಮಟ್ಟವನ್ನು ಪರೀಕ್ಷಿಸ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಆಡಳಿತ ಮಂಡಳಿ, ಶಿಕ್ಷಕರ ಪರವಾಗಿ, ಪೇರೆಂಟ್ಸ್ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ, ನಾವು ಬೆಳಗ್ಗೆ ಮತ್ತೆ ಸಂಜೆ ಅವರಿಗೆ ಅಭ್ಯಾಸವನ್ನು ಮಾಡಿಸಿ ರಾಷ್ಟ್ರ ಮಟ್ಟವರೆಗೂ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಮುಂದೆ ಈಗ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದಿದ್ದಾರೆ. ನ್ಯಾಷನಲ್ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ನಾವು ರಾಷ್ಟ್ರ ಮಟ್ಟವನ್ನು ತಲುಪಿಸ್ತೀವಿ, ಗುರಿ ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು ಅದು ಪೋಷಕರಿಗೆ ಮತ್ತೆ ಎಲ್ರಿಗೂ ನಾವು ಆಶ್ವಾಸನೆ ನೀಡ್ತೇವೆ. ಮತ್ತೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಹ ನಮ್ಮಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಪ್ರತಿಯೊಂದು ಮಗುಗೂ ಸಹ ಅವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡ್ತಾರೆ. ಆಡಳಿತ ಮಂಡಳಿಯವರು, ನಮ್ಮ ಸೆಕ್ರೆಟರಿ ಅವರು ಮತ್ತೆ ಆಡಳಿತ ಮಂಡಳಿಯ ಡಾಕ್ಟರ್ ಎನ್ ರಾಜಗೋಪಾಲ್ ಸರ್ ಅವರು, ತನ್ವೀರ್ ಫಾತಿಮಾ, ನೂರಿ ಫಾತಿಮಾ ಮತ್ತೆ ಬರ್ಕತ್ ಅಲಿ ಇವರೆಲ್ಲರೂ ಸೇರಿ ಉತ್ತಮವಾಗಿರ್ತಕ್ಕಂಥ HM ಮೇಡಮ್ ಅವ್ರಿಗೆ ಇವತ್ತು ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ಶ್ರೀಮತಿ ಇಂದುಮತಿ ಮೇಡಮ್, ನಮ್ಮ ಸ್ಟಾಫ್ ತುಂಬಾ ಕೋಪರೇಷನ್ ತುಂಬಾ ಚೆನ್ನಾಗಿದೆ. ಹಿರಿಯ ಶಿಕ್ಷಕರು ಅಲ್ಮಾಸ್ ಮೇಡಮ್ ಇರ್ಬೋದು, ಮತ್ತೆ ನಮ್ಮ ರಾಜೇಶ್ವರಿ ಕನ್ನಡ ಉಪನ್ಯಾಸಕರು ಅವರು ಸಹ ತುಂಬಾ, ಮತ್ತೆ ನಮ್ಮಲ್ಲಿ D.Ed ಕಾಲೇಜು ಸಹ ಇದೆ. ಉತ್ತಮವಾದ ಫಲಿತಾಂಶ ಬಂದಿದೆ. ಕಳೆದ ಸಾಲಿನಲ್ಲಿ 2013
ಅದರಲ್ಲಿ D.Ed ಅಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗೆ ಈ ಸರಿ 6 ಜನಕ್ಕೆ ಸರ್ಕಾರಿ ನೌಕರಿ ಸಹ ಸಿಗ್ತಾ ಇದೆ. ಅದಕ್ಕೊಂದು ಹೆಮ್ಮೆ ಆಗ್ತಾ ಇದೆ. ನಮ್ಮಲ್ಲಿ ಶಿಕ್ಷಕರ ತರಬೇತಿ ಕಾಲೇಜು ಸಹ ಇದೆ. ಉತ್ತಮವಾಗಿರ್ತಕ್ಕಂಥ ಶುಲ್ಕನೂ ಸಹ ಕಡಿಮೆ ಇದೆ. ಬೆಂಗಳೂರಿಗೆ ಹೋಗಿ ಬರೋದಕ್ಕೆ 6 ಅವರ್ ಏಳಾಗುತ್ತೆ, ನಮ್ಮಲ್ಲಿ ಬಂದು ಅಭ್ಯಾಸ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ D.Ed ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷ 2004ರಿಂದ ಇಲ್ಲಿವರೆಗೂ ನಮ್ಮ D.Ed ಸ್ಟೂಡೆಂಟ್ಸ್ ಉತ್ತಮವಾಗಿ ಅಭ್ಯಾಸ ಮಾಡಿ ಇಲ್ಲಿವರೆಗೂ ಸಹ ಯಾರು ಸಹ ಅನುತ್ತೀರ್ಣನಾಗಿಲ್ಲ. ಎಲ್ಲರೂ ಸಹ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ನೌಕರಿಯಲ್ಲಿದ್ದಾರೆ. ನಮ್ಮ ತಾಲೂಕಿನಾದ್ಯಂತ ಎಲ್ಲಾ ಶಾಲೆಗಳಲ್ಲಿ ನಮ್ಮಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಶಿಕ್ಷಕರಿದ್ದಾರೆ. ಅದೊಂದು ಹೆಮ್ಮೆ ವಿಚಾರ. ಹಾಗಾಗಿ ಅವರಿಗೆ ನಮ್ಮ ಎಲ್ಲ ಪೋಷಕರಿಗೆ ಮತ್ತೆ ನಮ್ಮೆಲ್ಲ ಶಿಕ್ಷಕ ಆಡಳಿತ ಮಂಡಳಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಇದು ಕೆಲವೊಂದು ಸರ್ ಶಾಲೆ ಮುಗಿತು ಅನ್ಕೊಂಡಿದ್ರು ಕೆಲವು ಶಾಲೆಯವರು. ಇಲ್ಲ ಸರ್, ಅವರ ಆದಿಯಿಂದ ಅವರ ಆಗಿರ್ತಕ್ಕಂಥ ಆದಿಯನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಹೆಚ್ಚಿಗೆ ಸಾರಿದ್ದಾಗ್ಲೂ ಅಷ್ಟೇನೆ, ಈಗಲೂ ಅಷ್ಟೇನೆ ಈಕ್ವಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಈಗ ಒಂದ್ಸಲ ಕಾಲ ಕಳೆದಂತೆ ಬದಲಾವಣೆ ಆಗ್ತಾ ಬರ್ತಾ ಇರ್ತೈತೆ. ಈಗ ತುಂಬಾ ಚೆನ್ನಾಗಿ ನಡೀತಾನೆ ಇದೆ. ಸಾರಿದ್ದಾಗ ಎಲ್ರು ಸಮನಾಗಿನೇ ಕಾಣ್ತಾ ಇದ್ದಾರೆ, ಇವರು ಸಹ ಕಾಣ್ತಾ ಇದ್ದಾರೆ. ಅವರಂದ್ರೆ ದೊಡ್ಡವರು ಎಲ್ರನ್ನೂ ಈಕ್ವಲ್ ಆಗಿ ಇದ್ ಮಾಡ್ಕೊಂಡಿರ್ತಾರೆ. ಒಬ್ರು ಕೋಪ ಇರುತ್ತೆ, ಒಬ್ರು ಶಾಂತಿ ಇರುತ್ತೆ. ಹಂಗೆ ನಮ್ಮ ಸಮೀಲ ಸರ್ ಅವರು ಶಾಂತಿ, ನಾವು ಸ್ವಲ್ಪ ಇರ್ತೇವೆ. ಹಾಗಾಗಿ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ. ಉತ್ತಮ ಶಿಕ್ಷಣ. ಬೇಕಾದ್ರೆ ನೀವು ಯಾರನ್ನ ಪೇರೆಂಟ್ಸ್, ನೀವು ಮಾಧ್ಯಮದವರು ಯಾರನ್ನ ಪೇರೆಂಟ್ಸ್ ಅವರನ್ನ ಸಂಪರ್ಕ ಮಾಡಿದಾಗ ಕೇಳಿದ್ರು ಸಹ ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ, ಅವ್ರ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ತಮಗೆ ತಿಳಿಸ್ತಾರೆ. ಹೆಂಗಿದೆ ಪರ್ಲವೇಲಿ ಶಾಲೆ ಅಂತ ಹೇಳ್ಬಿಟ್ಟು. ಈಗ ತುಂಬಾ ಚೆನ್ನಾಗಿದೆ, ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ. ಹಾಗಾಗಿ ಕಲಿಯೋದಕ್ಕೆ ಪ್ರೋತ್ಸಾಹಿರ್ತಕ್ಕಂಥವ್ರು ಪೋಷಕರು ಮತ್ತೆ ಕಲಿಸ್ತಕ್ಕಂಥ ಶಿಕ್ಷಕರು. ಹಾಗಾಗಿ ಅವ್ರು ಮೊದಲನೇದಾಗಿ ನಾವು ಪೋಷಕರಿಗೆ ಮತ್ತೆ ನಮ್ಮ ಶಿಕ್ಷಕರಿಗೆ ನಾವು ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಾಲೆಯಲ್ಲಿ ಸ್ವಾಗತ. ಇಂದು ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇ ಅನ್ನ ಆಚರಿಸ್ತಾ ಇದ್ದೀವಿ. ಇದಕ್ಕೆಲ್ಲ ನೀವು ಬಂದು ಅದನ್ನ ಯಶಸ್ವಿಯಾಗಿ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು ಸರ್. ನಮ್ಮ ಶಾಲೆ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ನಂಬರ್ 1 ಆಗಲಿ ಅಂತ ಆಶಿಸ್ತಾ ನಾನು ಮಾತನಾಡಿದ್ದೀನಿ. ಥ್ಯಾಂಕ್ ಯು. First of all, good morning everyone, and those who have come for the sports day, I wholeheartedly welcome you all. And here I wanted to say that all the parents of Anekal Taluk that we are giving the best education of Anekal Taluk, and now the school is running under the leadership of Dr. Rajgopal sir. So he is a person who always think about the students. So in what are the ways we can improve the students? So, and always he used to say that education is not only making the students to by heart and write. Apart from that, we have to give the knowledge for the students. So for that, what are the things we have to do? So he has introduced a SKY program, that special knowledge about India. So along with the curriculum, we are giving that also. And once our students from Pearl Valley English High School, if they pass out and go outside, they can able to crack the competitive exams like IAS, IPS. So we are preparing from the pre-KG level. Usually kids will learn after the PUC or after the degree what they wanted to do, but we are doing from the basic level. And I'll assure all the parents we are really trying hard and giving the best education. So thank you everyone, and I thank all the media people who came and encouraged us, who supported us. Thank you so much. Thanks a lot.